ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವವನ್ನು ನೀಡುವ ಯೇಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ 6ನೇ ಭಾಗದಲ್ಲಿದ್ದೇವೆ. ನಾವು ಕಳೆದ 5ನೇ ಭಾಗದಲ್ಲಿ ಗಮನಿಸಿದಂತದ್ದು ಕರ್ತನ ಭೋಜನವನ್ನು ಹೇಗೆ ಅನುಸರಿಸಬೇಕು, ಎಲ್ಲಿ ಅನುಸರಿಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಈಗ ನಾವು 6ನೇ ಭಾಗದಲ್ಲಿದ್ದೇವೆ. ಇದರಲ್ಲಿ ಸಭೆಯನ್ನು ಯಾರು ಪರಿಪಾಲಿಸಬೇಕು ಎಂಬುದನ್ನು ಗಮನಿಸೋಣ. ಯಾಕಂದ್ರೆ ಇಂದಿನ ಸಭೆಗಳಲ್ಲಿ ಪ್ರಧಾನ ಬೋಧಕನೆಂದು ಕರೆಯಲ್ಪಡುವ ಒಬ್ಬ ಪ್ರತ್ಯೇಕ ವ್ಯಕ್ತಿಯಿಂದಲೇ ನಡೆಸಲ್ಪಡುತ್ತಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದಿದ್ದೇವೆ. ಆದರೆ ಪ್ರಧಾನ ಬೋಧಕನೆಂಬ ಒಬ್ಬ ಪ್ರತ್ಯೇಕ ವ್ಯಕ್ತಿಯಿಂದ ಮಾತ್ರವೇ ಸಭೆ ನಡೆಸಲ್ಪಡಬೇಕಾ ಎಂಬುದಾಗಿ ವಾಕ್ಯಗಳನ್ನು ಪರಿಶೀಲನೆ ಮಾಡಿ ತಿಳಿದುಕೊಳ್ಳೋಣ. ಆಮೇನ್. ಮೊದಲನೇ ವಾಕ್ಯ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು. ಆಮೇನ್. ಸೊ ಇಲ್ಲಿ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸೋದಾದ್ರೆ ಪೌಲನು ಲೂಸ್ತ, ಇಕೋನ್ಯ ಮತ್ತು ಅಂತಿಯೋಕ್ಯ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರಿದ ನಂತರ ಪೌಲನು ಆಯಾ ಪಟ್ಟಣಗಳಲ್ಲಿ ಅಂದರೆ ಆಯಾ ಸಭೆಗಳಲ್ಲಿ ವಿಶ್ವಾಸಿಗಳನ್ನು ಬಲಪಡಿಸಲು ಹಿರಿಯರನ್ನು ನೇಮಿಸಿದನು ಎಂದು ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ತೀತ 1ನೇ ಅಧ್ಯಾಯ 5ನೇ ವಾಕ್ಯ. ನೀನು ಕ್ರೇತಾದೀಪದಲ್ಲಿ ಇನ್ನು ಕೆಲಸಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ. ಆಮೇನ್. ಇಲ್ಲಿ ಸ್ಪಷ್ಟವಾಗಿ ಗಮನಿಸುವಂತದ್ದು ಸಭೆಗಳಲ್ಲಿ ಕ್ರಮವಿಲ್ಲದನ್ನು ಕ್ರಮಪಡಿಸಲು ಎಲ್ಲಾ ಪಟ್ಟಣಗಳಲ್ಲೂ ಅಂದರೆ ಪ್ರತಿ ಸಭೆಯಲ್ಲೂ ಹಿರಿಯರನ್ನು ನೇಮಿಸಬೇಕೆಂದು ಪೌಲನು ಬೋಧಿಸುತ್ತಿದ್ದಾನೆ ಮತ್ತು ಇತರ ಸಭೆಗಳಲ್ಲಿ ಹಿರಿಯರನ್ನು ನೇಮಿಸಿದಂತೆಯೇ ಕ್ರೇತಾದೀಪದ ಸಭೆಯಲ್ಲಿಯೂ ಸಹ ಹಿರಿಯರನ್ನು ನೇಮಿಸಬೇಕೆಂದು ಪೌಲನು ತೀತನಿಗೆ ಬೋಧಿಸುತ್ತಿದ್ದಾನೆ. ಆಮೇನ್. ಸೊ ಈ ಎರಡು ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದು ದೇವರಾತ್ಮನು ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಒಬ್ಬ ಪ್ರಧಾನ ಬೋಧಕನನ್ನು ನೇಮಿಸದೆ ಹಿರಿಯರುಗಳನ್ನೇ ನೇಮಿಸಿದ್ದಾನೆ ಎಂಬ ಈ ವಾಕ್ಯವು ಸ್ಪಷ್ಟಪಡಿಸುವಂತದ್ದಾಗಿದೆ. ಆಮೇನ್. ಇದನ್ನು ಇನ್ನೂ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋದಾದ್ರೆ ಸಭೆಯನ್ನು ಪರಿಪಾಲಿಸಬೇಕಾದದ್ದು ಹಿರಿಯರುಗಳೇ ಹೊರತು ಯಾವುದೇ ಒಬ್ಬ ಪ್ರಧಾನ ಬೋಧಕನಲ್ಲ ಎಂಬುದಾಗಿ ಈ ವಾಕ್ಯ ಖಚಿತಪಡಿಸುವಂತದ್ದಾಗಿದೆ. ಆಮೇನ್. ಸರಿ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆ ಹಿರಿಯರನ್ನು ಕರೆಕಳಿಸಿ ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಆಮೇನ್. ಸೊ ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರರೇ, ಸಭೆ ಹಿರಿಯರನ್ನು ಎಂದು ಬಹುವಚನದಲ್ಲಿ ಬರೆಯಲ್ಪಟ್ಟಿದೆಯೇ ಹೊರತು ಒಬ್ಬ ಪ್ರತ್ಯೇಕ ಬೋಧಕನ ಬಗ್ಗೆ ಇಲ್ಲಿ ಬರೆಯಲ್ಪಡಲಿಲ್ಲ. ಆದಿ ಸಭೆಗಳು ಅನೇಕ ಮಂದಿ ಹಿರಿಯರುಗಳ ಮುಖಾಂತರವೇ ಪರಿಪಾಲಿಸುತ್ತಿತ್ತು ಎಂಬ ವಿಷಯವನ್ನು ನಾವು ಸ್ಪಷ್ಟವಾಗಿ ಗಮನಿಸಿ ತಿಳಿದುಕೊಂಡು ನಾವು ದೇವರ ವಾಕ್ಯಕ್ಕೆ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕೇ ಹೊರತು ಒಬ್ಬ ಪ್ರತ್ಯೇಕ ಬೋಧಕನಿಗಾಗಿ ಸಾಕ್ಷಿ ಕೊಡುವಂತದ್ದಾಗಿರಲಿ ಅಥವಾ ಒಂದು ಡಿನಾಮಿನೇಷನ್ಗೆ ಸಾಕ್ಷಿ ಕೊಡುವಂತದ್ದಾಗಿರಬಾರದು ನನ್ನ ಸಹೋದರ ಸಹೋದರರೇ. ಆಮೇನ್. ಯಾಕಂದರೆ ಇವತ್ತು ಅನೇಕ ಸುಳ್ಳಾದ ಉಪದೇಶದಲ್ಲಿ ಒಬ್ಬ ಬೋಧಕನನ್ನೇ ಇಟ್ಟುಕೊಂಡು ನಮಗೆ ಅವನೇ ಎಲ್ಲವೂ ಎಂಬುದಾಗಿ ಹೇಳಿಕೊಂಡು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅತಿಕ್ರಮಿಸಿ ನಡೆಯುವಂತ ಅನೇಕ ವಿಶ್ವಾಸಿಗಳು ಇದ್ದಾರೆ, ಅದರಲ್ಲಿ ಬೋಧಕರುಗಳು ಇದ್ದಾರೆ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನ. ಅವನು ಮೆಲೇತದಿಂದ ಎಫೆಸಕ್ಕೆ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ಆಮೇನ್. ಇಲ್ಲೂ ಸಹ ನಮಗೆ ತಿಳಿಯುವಂತದ್ದು ಎಫೆಸ ಸಭೆಯಿಂದ ಪೌಲನು ಹಿರಿಯರನ್ನು ಮಾತ್ರ ಕರೆಸಲು ಕಾರಣವೇನೆಂದರೆ ಈಗ ನಡೀತಾ ಇರುವಂತಹ ರೀತಿಯಲ್ಲಿ ಒಬ್ಬೊಬ್ಬ ಪಾಸ್ಟರ್ಸ್ ಗಳು ನಾನೇ ಮೇಧಾವಿ, ನಾನೇ ಪಾಸ್ಟರ್, ನಾನ್ ರೆವರೆಂಡ್, ನಾನ್ ಬಿಷಪ್, ನಾನ್ ಕಾರ್ಡಿನಲ್ಸ್, ನನ್ನ ಆತ್ಮಿಕ ತಂದೆ, ನಾನೊಬ್ಬನೇ ಇಲ್ಲಿ ಪ್ರವಾದಿ, ನಾನೊಬ್ಬನೇ ಉಪದೇಶಕನು, ನನ್ನಿಂದಲೇ ಎಲ್ಲ ನಡಿಬೇಕು ಎಂಬುದಾಗಿ ಆದಿ ಅಪೊಸ್ತಲರು ನಡೆಸುತ್ತಿರಲಿಲ್ಲ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1ನೇ ತಿಮೋಥೆ 5ನೇ ಅಧ್ಯಾಯ 17ನೇ ವಚನ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಸಭೆಯ ಹಿರಿಯರನ್ನು ಎಂಬುದಾಗಿ ಬಹುವಚನದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಎಂಬುದಾಗಿ ಬಹುವಚನದಲ್ಲಿ ಬರೆಯಲ್ಪಟ್ಟಿದೆ. ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕೆಂದು ಪೌಲನು ತಿಮೋತಿಗೆ ಉಪದೇಶ ಮಾಡುವವರಾಗಿದ್ದಾರೆ. ಸೊ ಈ ಆದಿ ಸಭೆಗಳು ಪರಿಪಾಲಿಸುತ್ತಿದ್ದಂಥದ್ದು ಪ್ರಧಾನ ಬೋಧಕನೆಂಬ ಒಬ್ಬ ಪ್ರತ್ಯೇಕ ವ್ಯಕ್ತಿ ಅಲ್ಲ, ಬದಲಿಗೆ ಒಂದೇ ಪಟ್ಟಣದಲ್ಲಿ ಹಿರಿಯರುಗಳೇ ಆದಿ ಸಭೆಯನ್ನು ಪರಿಪಾಲಿಸುತ್ತಿದ್ದರು
ನಡೆಸಿದ್ದರು ಎಂಬ ಸಂಗತಿಗಳನ್ನು ಈ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಆದರೆ ಈ ಕಾಲದಲ್ಲಿ ನಾವು ಗಮನಿಸುವ ಹಾಗೆ ಪ್ರಧಾನ ಬೋಧಕನೆಂಬ ಒಬ್ಬ ಪ್ರತ್ಯೇಕ ವ್ಯಕ್ತಿಯಿಂದ ಸಭೆಯು ನಡೆಸಲ್ಪಡಬೇಕೆಂಬ ದುಃಖಕರವಾದ ಪದ್ಧತಿಯು ಆದಿ ಸಭೆಗಳಲ್ಲಿ ಇರಲಿಲ್ಲ, ಸತ್ಯವೇದದ ವಾಕ್ಯಗಳಲ್ಲಿಯೂ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳಿದಿರಬೇಕು. ಸರಿ, ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸಬಹುದಾದ ಎಲ್ಲಾ ಸಭೆಗಳು ಹಿರಿಯರುಗಳ ಮೂಲಕವೇ ನಡೆಸಲ್ಪಡುತ್ತಿತ್ತು. ಅದಕ್ಕೆ ವಾಕ್ಯಗಳನ್ನು ಗಮನಿಸೋಣ. 1 ಪೇತ್ರ 5ನೇ ಅಧ್ಯಾಯ 1ನೇ ವಚನ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ಆಮೆನ್. ಈ ವಾಕ್ಯವನ್ನು ಸ್ಪಷ್ಟವಾಗಿ ಗಮನಿಸಿ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ನಾನು ಎಂದು ದೀನತೆಯಿಂದ ಆದಿ ಅಪೊಸ್ತಲನಾದ ಪೇತ್ರನು ತನ್ನನ್ನು ತಾನು ಪರಿಚಯ ಪಡಿಸಿಕೊಳ್ಳುತ್ತಿದ್ದಾನೆ. ಆದರೆ ಇಂದಿನ ದಿನಗಳಲ್ಲಿ ತಮ್ಮನ್ನು ತಾವೇ ಪ್ರಧಾನ ಬೋಧಕನೆಂದು, ಒಬ್ಬ ಚೀಫ್ ಪಾಸ್ಟರ್ ಎಂದು ಹೆಮ್ಮೆಯಿಂದ ಪರಿಚಯ ಪಡಿಸಿಕೊಳ್ಳುವವರಾಗಿದ್ದಾರೆ. ಅಂದ್ರೆ ನಾ ರೆವರೆಂಡ್, ಮೋಸ್ಟ್ ರೆವರೆಂಡ್ ಎಂಬುದಾಗಿ. ಯಾವುದು ಸತ್ಯ ಎಂಬುದಾಗಿ ನಿಮ್ಮನ್ನು ನೀವೇ ಆಲೋಚನೆ ಮಾಡಿಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಆಮೆನ್. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನನ್ನು ಕಣ್ಣಾರ ಕಂಡರೂ ಸಹ, ದೇವರ ವಾಕ್ಯವನ್ನು ಕೇಳಿಯೂ ಅವರ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಂತಿರುವಂತ ಆದಿ ಅಪೊಸ್ತಲರು ಹೇಳುವಂತ ಮಾತು ಸತ್ಯನಾ, ಅಥವಾ ಇವತ್ತು ಅನೇಕ ಮಂದಿ ಸುಳ್ಳಾದ ಉಪದೇಶಕರು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ದೇವರ ನಾಮವನ್ನು ದೂಷಣೆ ಪಡಿಸುವಂತ ಬೋಧಕರು ಹೇಳುವಂತ ಮಾತು ಸತ್ಯನಾ ಎಂಬುದಾಗಿ ನಿಮ್ಮನ್ನು ನೀವೇ ಚೆನ್ನಾಗಿ ತಿಳ್ಕೊಳ್ಳಿ. 2ನೇ ಯೋಹಾನ 1ನೇ ಅಧ್ಯಾಯ ವಚನ 1-2. ಸಭೆಯ ಹಿರಿಯವನು ದೇವರಾದುಕೊಂಡವರಾದ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಬರೆಯುವುದೇನೆಂದರೆ, ನಮ್ಮಲ್ಲಿ ನೆಲೆಗೊಂಡಿರುವಂತಹ ಮತ್ತು ಸದಾಕಾಲವು ನಮ್ಮೊಂದಿಗಿರುವಂತಹ ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆ. ನಾನು ಮಾತ್ರವಲ್ಲದೆ ಸತ್ಯವನ್ನು ತಿಳಿದಿರುವವರೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಆಮೆನ್. ಸೊ ಈ ವಾಕ್ಯವನ್ನು ಸ್ಪಷ್ಟವಾಗಿ ಧ್ಯಾನಿಸಬೇಕು ನನ್ನ ಸಹೋದರ ಸಹೋದರರೇ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಪ್ರೀತಿಯ ಶಿಷ್ಯನಾಗಿದ್ದ ಯೋಹಾನನು ತಾನು ಒಬ್ಬ ಅಪೊಸ್ತಲನಾಗಿದ್ದರೂ ತನ್ನನ್ನು ತಗ್ಗಿಸಿಕೊಂಡು ಸಭೆ ಹಿರಿಯನಾದ ನಾನು ಎಂಬುದಾಗಿ ತನ್ನನ್ನು ಪರಿಚಯ ಪಡಿಸಿಕೊಳ್ಳುತ್ತಿದ್ದಾನೆ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 3ನೇ ಯೋಹಾನ 1ನೇ ಅಧ್ಯಾಯ 1ನೇ ವಚನ. ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಯೋಹಾನನು ಬರೆದ ಈ 3ನೇ ಪತ್ರಿಕೆಯಲ್ಲಿಯೂ ಸಹ ತನ್ನನ್ನು ಒಬ್ಬ ಹಿರಿಯನು ಎಂಬುದಾಗಿ ಪರಿಚಯ ಪಡಿಸಿಕೊಳ್ಳುತ್ತಿದ್ದಾನೆ. ಆಮೆನ್. ಇಷ್ಟು ಮಾತ್ರ ಅಲ್ಲ, ಅಪೊಸ್ತಲನಾದ ಪೇತ್ರನು ಮತ್ತು ಪೌಲನು ತಮ್ಮನ್ನು ಸಭಾ ಹಿರಿಯರುಗಳನ್ನಾಗಿಯೇ ಪರಿಚಯ ಪಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಪ್ರಸ್ತುತ ಇಂದಿನ ದಿನಗಳಲ್ಲಿ ನಾವು ಗಮನಿಸುತ್ತಿರುವಂತಹ ಯಾವುದೇ ಸಭೆಗಳಲ್ಲಾಗಲಿ ನಾವು ಸಭಾ ಹಿರಿಯರುಗಳನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಇದ್ದರೂ ಅವರನ್ನು ವಿಚಾರಿಸುವುದಕ್ಕೆ ಪ್ರಧಾನ ಬೋಧಕನೆಂಬ ಒಬ್ಬ ಪ್ರತ್ಯೇಕ ವ್ಯಕ್ತಿ ಅವರ ಮೇಲೆ ಮುಖ್ಯಾಧಿಕಾರಿಯಾಗಿರುತ್ತಾನೆ. ಹಿರಿಯರುಗಳನ್ನು ವಿಚಾರಿಸುವುದಕ್ಕೆ ಪ್ರಧಾನ ಬೋಧಕನು ಅವರ ಮೇಲೆ ಮುಖ್ಯಾಧಿಕಾರಿಯಾಗಿರಬೇಕು ಎಂಬ ಬೋಧನೆಯು ಸತ್ಯವೇದದಲ್ಲಿ ಇಲ್ಲದ ಒಂದು ಸುಳ್ಳಾದ ಬೋಧನೆಯಾಗಿದೆ ನನ್ನ ಸಹೋದರ ಸಹೋದರಿಯರೇ. 5 ವಿಧವಾದ ಸೇವೆಗಳು ಸತ್ಯವೇದ ಪ್ರಕಾರ ನಿಜವೇನಾ? ಕರ್ತನು ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಅನೇಕ ವಿಧವಾದ ಸೇವೆಗಳನ್ನು ಏರ್ಪಡಿಸಿದ್ದಾನೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಬೋಧಕರುಗಳಲ್ಲಿಯೂ ಮತ್ತು ವಿಶ್ವಾಸಿಗಳಲ್ಲಿಯೂ ಇದರ ವಿಷಯಗಳಲ್ಲಿ ತಪ್ಪಾದ ತಿಳುವಳಿಕೆ ಇರುವುದರಿಂದ ಕರ್ತನು ಸೇವೆಯಲ್ಲಿ ನೇಮಿಸಿರುವ ವಿಧಗಳನ್ನು ಕುರಿತು ಸತ್ಯವೇದದ ವಾಕ್ಯಗಳ ಮೂಲಕ ತಿಳಿದುಕೊಳ್ಳೋಣ. ಆಮೆನ್. ಅದಕ್ಕಾಗಿ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 11-13. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಆಮೆನ್. ಸೊ ಇಲ್ಲಿವರೆಗೂ ಸಭೆಗಳನ್ನು ಹಿರಿಯರುಗಳೇ ಪರಿಪಾಲಿಸಬೇಕು ಎಂಬ ವಿಷಯವನ್ನು ನಾವೀಗ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಅದೇ ಪ್ರಕಾರ ಕರ್ತನ ಸಭೆಯನ್ನು ಪರಿಪಾಲಿಸುವವರಾದ ಹಿರಿಯರುಗಳಲ್ಲಿ ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಕರ್ತನು ಸಭೆಯಲ್ಲಿ ಅನುಗ್ರಹಿಸಿರುತ್ತಾನೆ. ಹೀಗೆ ಅಪೊಸ್ತಲ,
ಪ್ರವಾದಿ, ಸುವಾರ್ತಿಕ, ಉಪದೇಶಕ, ಸಭಾಪಾಲಕ ಎಂಬ ಈ 5 ವಿಧವಾದ ಸೇವೆಗಳನ್ನು ಕರ್ತನು ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಅನುಗ್ರಹಿಸುತ್ತಾನೆಯೇ ಹೊರತು ತನ್ನನ್ನು ಬೋಧಕ ಅಥವಾ ಕುರುಬ ಎಂದು ಹೇಳಿಕೊಂಡು ಹೆಚ್ಚಿಸಿಕೊಳ್ಳುವುದಕ್ಕೆ ಕೊಟ್ಟಿರುವ ಪಟ್ಟದ ಹೆಸರುಗಳೂ ಅಲ್ಲ, ಬಿರುದುಗಳೂ ಅಲ್ಲ ಎಂಬುದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅದೇ ರೀತಿಯಾಗಿ 1 ಪೇತ್ರ 5ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ, ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಅಪೊಸ್ತಲರಾಗಿಯೂ ಪ್ರವಾದಿಯಾಗಿಯೂ ಸುವಾರ್ತಿಕರಾಗಿಯೂ ಉಪದೇಶಕರಾಗಿಯೂ ಸಭಾಪಾಲಕರಾಗಿಯೂ ಇದ್ದಂತಹ ಪೇತ್ರನು ಮತ್ತು ಯೋಹಾನನು ಸಭೆಯ ಹಿರಿಯರುಗಳು ಎಂಬುದಾಗಿ ತಮ್ಮನ್ನು ಪರಿಚಯಿಸಿಕೊಳ್ಳುತ್ತಿರುವ ಸಂಗತಿಯು ನಮಗೆ ದೃಷ್ಟಾಂತವಾಗಿದೆ. ಆಮೆನ್. ಹಾಗಾದರೆ ನಾವು ಯಾವ ರೀತಿಯಾಗಿ ಮಾದರಿ ಜೀವಿತವನ್ನು ಜೀವಿಸಬೇಕೆಂದರೆ, ಲೂಕ 17ನೇ ಅಧ್ಯಾಯ 10ನೇ ವಾಕ್ಯದ ಪ್ರಕಾರ, ನಾವು ಆಳುಗಳು ಪ್ರಯೋಜನ ಇಲ್ಲದವರು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ ಎಂಬುದಾಗಿ ತಗ್ಗಿಸಿಕೊಳ್ಳುವವರಾಗಿರಬೇಕು. ಈ ರೀತಿಯಾಗಿ ತಗ್ಗಿಸಿಕೊಳ್ಳದೆ ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವ ಹೆಮ್ಮೆಯ ಕಣ್ಣುಳ್ಳ ಬೋಧಕರಿಗೆ ಅಯ್ಯೋ. ಇನ್ನೊಂದು ವಿಷಯವೇನೆಂದರೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯದ ಪ್ರಕಾರ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಂತ ಜನರನ್ನು ಶಿಷ್ಯರನ್ನಾಗಿ ಮಾಡದೆ ಬರೀ ವಿಶ್ವಾಸಿಗಳನ್ನಾಗಿ ಮಾಡಿ ಸಾಯುವವರೆಗೂ ತಾವು ಸ್ಥಾಪಿಸಿದ ಸಭೆಗೆ ಮಾತ್ರವೇ ಬರಬೇಕು ಎಂಬುದಾಗಿ ಉಪದೇಶಿಸಿ ಅವರನ್ನು ಶಿಷ್ಯರನ್ನಾಗಿ ಮಾಡದೆ ಕಡೆಯವರೆಗೂ ವಿಶ್ವಾಸಿಗಳನ್ನಾಗಿಯೇ ಇಟ್ಟುಕೊಂಡು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು ಸಭೆಗಳನ್ನು ನಡೆಸುತ್ತಿರುವ ಪ್ರಧಾನ ಬೋಧಕರು ಇಂದಿನವರೆಗೂ ಸಭೆಗಳಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ತಮ್ಮದೇ ಆದ ಆಳ್ವಿಕೆಯನ್ನು ನಡೆಸುತ್ತಲೇ ಇದ್ದಾರೆ. ನನ್ನ ಸಹೋದರ ಸಹೋದರರೇ, ಅಪೊಸ್ತಲ, ಪ್ರವಾದಿ, ಸುವಾರ್ತಿಕ, ಉಪದೇಶಕ, ಸಭಾಪಾಲಕ ಎಂಬ ಈ ಸೇವೆಗಳು ಒಬ್ಬ ಮನುಷ್ಯನನ್ನು ತನ್ನನ್ನು ತಾನೇ ಸ್ವಂತ ಪ್ರಯೋಜನಕ್ಕಾಗಿ ಹೆಚ್ಚಿಸಿಕೊಳ್ಳಲು ಕೊಟ್ಟಿರುವ ಬಿರುದುಗಳಲ್ಲ. ಬದಲಿಗೆ ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ದೇವರ ರಾಜ್ಯದ ಕೆಲಸಕ್ಕೋಸ್ಕರವೂ ಕರ್ತನು ಹಿರಿಯರುಗಳಿಗೆ ಅನುಗ್ರಹಿಸಿರುವ ಸಭೆ ಸೇವೆಗಳಾಗಿವೆ. ಸರಿ, ಇಲ್ಲಿವರೆಗೂ ಸತ್ಯವೇದದಲ್ಲಿರುವ ಈ ಎಲ್ಲಾ ವಾಕ್ಯಗಳ ಮುಖಾಂತರ ನಾವು ಸ್ಪಷ್ಟವಾಗಿ ತಿಳಿದುಕೊಂಡದ್ದೇನೆಂದರೆ, ಸಭೆಯನ್ನು ಹಿರಿಯರುಗಳೇ ಪರಿಪಾಲಿಸಬೇಕು. ಆಮೆನ್. ಈ ಭಾಗದಲ್ಲಿ ನಾವು ಗಮನಿಸುವಂತದ್ದು, ಸಭೆಯು ಒಬ್ಬ ಪ್ರತ್ಯೇಕ ವ್ಯಕ್ತಿಯಿಂದ ನಡೆಸಲ್ಪಡಬಾರದು, ಸಭೆ ಹಿರಿಯರುಗಳಿಂದ ನಡೆಸಲ್ಪಡಬೇಕು. ಮತ್ತು 5 ರೀತಿಯಾದ ಸೇವೆಗಳಲ್ಲ, ಅದು ಸಭೆ ಒಳಗಡೆ ಹಿರಿಯರುಗಳಾಗಿರುವಂತಹ ದೇವಜನರಿಗೆ ಕೊಟ್ಟಿರುವಂತಹ ಕೆಲಸಗಳು, ಅದು ಪಟ್ಟಗಳು, ಬಿರುದುಗಳಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಆಮೇನ್. ಈ ಭಾಗದಲ್ಲಿ ನಿಮಗೇನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥವನ್ನು ಕಲಿಸುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.